ಜಗಜ್ಯೋತಿ ಬಸವಣ್ಣನವರಿಗೆ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ. ನಮ್ಮ ನೆಲದಲ್ಲಿ, ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಭೂಮಿಯಲ್ಲಿ ಐಕ್ಯರಾಗಿರ್ತಕ್ಕಂಥ ಬಸವಣ್ಣನವರು, ನಮ್ಮ ನಾಡಿನಲ್ಲಿ ನಿಂತಿರ್ತಕ್ಕಂಥ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾಮಾಜಿಕ ಹೋರಾಟದ ನಾಂದೇನಾಗಿರ್ತಕ್ಕಂಥ, ಸಾಮಾಜಿಕ ಬದಲಾವಣೆಗಾಗಿ ಹೋರಾಟದ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಬಸವಾದಿ ಶರಣರು ಎಲ್ಲ ಸಮುದಾಯಗಳಲ್ಲಿ ಶರಣರನ್ನು ಹುಡುಕಿ ಹಾಕಿ ಎಲ್ಲರನ್ನೂ ಸಮಾನರಾಗಿ ಕಾಣುವಂಥ ಅನುಭವ ಮಂಟಪದ ಮೂಲಕ ಸಾಮಾಜಿಕ ಬದಲಾವಣೆಗೆ ದಾರಿದೀಪ ಆಗಿರ್ತಕ್ಕಂಥ ಅಣ್ಣ ಬಸವಣ್ಣನವರ ಜಯಂತ್ಯೋತ್ಸವವನ್ನು ಅಹಿಂದ ಒಕ್ಕೂಟಗಳ ಸಂಘಟನೆ ವತಿಯಿಂದ ನಾವು ಬಾಗಲಕೋಟೆಯ ನಗರದಲ್ಲಿ ಬಸವಣ್ಣವರ ವೃತ್ತದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಎಂಥವುದಂದ್ರೆ ಬಸವಣ್ಣವರ ವಿಚಾರಧಾರೆಗಳು ಎಂಥ ಹೀನ ಮನಸ್ಥಿತಿ ಇದ್ರೂ ಸಹಿತ ಬದಲಾವಣೆ ಆಗ್ತಕ್ಕಂಥ ಅವರ ವಿಚಾರಗಳನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಬದಲಾವಣೆಗಳಾಗ್ತಾರೆ. ಇತ್ತೀಚೆಗೆ ನಾವು ಗಮನಿಸಿರ್ಬೋದು, ಸನ್ಮಾನ್ಯ ನರಗುಂದ ಶಾಸಕರಾಗಿರ್ತಕ್ಕಂಥ ಸಿ ಪಾಟೀಲ್ರು ಮುಸ್ಲಿಂ ಮತ್ತು ಕುರುಬ ಸಮುದಾಯಗಳ ಬಗ್ಗೆ ಬಹಳ ಹೀನ ಪದಗಳನ್ನು ಬಳಕೆ ಮಾಡಿ ಅವರು ಉಪಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರು. ಅವಾಗ ನಮ್ಮೆಲ್ಲ ಹಿರಿಯರು ಹೇಳಿದ್ರು, ಬಸವಣ್ಣವರ ವಚನ ಪುಸ್ತಕವನ್ನು ಕೊಟ್ಟು ನರಗುಂದದಲ್ಲಿ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಬರೋಣ. ಅವರಿಗೆ ವಚನ ಸಾಹಿತ್ಯದಲ್ಲಿ ಏನಿದೆ, ಸೂಫಿ ಸಂತರ ನಾಡಿನಲ್ಲಿ, ಶಿಶುನಾಳ ಶರೀಫರ ತತ್ವಪದದಲ್ಲಿ ಏನಿದೆ, ಕನಕದಾಸರ ಕೀರ್ತನೆಗಳಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ಕೊಡೋಣ ಅಂತಕ್ಕಂಥ ನಾವೆಲ್ಲ ನರಗುಂದ ಚಲೋ ಅಂತೇಳಿ ಹೋಗೋಣ ಅಂತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣವರ ವಿಚಾರ ಹೇಳಿದ ಅಷ್ಟೇ ಸಾಕು, ಸಿ ಪಾಟೀಲ್ ಮನ ಪರಿವರ್ತನೆ ಆಯಿತು. ಯಾವ ರೀತಿ ಮನ ಪರಿವರ್ತನೆ ಅಂತಂದ್ರೆ, ಒಂದು ಹೀನ ಮನಸ್ಥಿತಿಯೂ ಸೈನಿಕ ಮನ ಪರಿವರ್ತನೆಯಾಗಿ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಸನ್ಮಾನ್ಯ 4 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಸಚಿವರಾಗಿರ್ತಕ್ಕಂಥವರು ಸಹಿತ ಮನ ಪರಿವರ್ತನೆ ಆಯ್ತು. ಆಮೇಲೆ ಆ ಸಮುದಾಯಗಳಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ನಾವುಗಳು ಯಾಕೆ ಬಸವಣ್ಣವರ ಚಿಂತನೆಗಳು ಇವತ್ತಿಗೂ ಪ್ರಸ್ತುತ ಅಂತಂದ್ರೆ, 12ನೇ ಶತಮಾನದಲ್ಲಿ ಹೇಳಿರ್ತಕ್ಕಂಥ ಅವರ ಒಂದು ವಿಚಾರಧಾರೆಗಳು ಇವತ್ತಿಗೂ ಯಾಕೆ ಪ್ರಸ್ತುತ ಅಂದ್ರೆ, ಎಂಥ ಮನಸ್ಥಿತಿ ಇದ್ರೂ ಸಹಿತ ಸಮಾಜ ಪರಿವರ್ತನೆ, ಮನ ಪರಿವರ್ತನೆಯನ್ನು ಮಾಡುವಂತ ಶಕ್ತಿ ಬಸವಣ್ಣವರ ವಚನ ಸಾಹಿತ್ಯದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಯಾರು ಮರಿಬಾರದು. ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಮುದಾಯಗಳಿಂದ ಪ್ರೀತಿ ವಿಶ್ವಾಸದಿಂದ ಎಲ್ಲರೊಂದಿಗೂ ಸಹಿತ ಅನ್ಯೋನ್ಯತೆ ಭಾವನೆಯಿಂದ ನಾವೆಲ್ಲರೂ ನಮ್ಮ ಸಾಂಸ್ಕೃತಿಕ ನಾಯಕ ಏನು ಬಸವಣ್ಣವರ ವಿಚಾರಧಾರೆಗಳನ್ನ ಪ್ರತಿ ಮನೆಗೂ ಪ್ರತಿಯೊಬ್ಬ ಯುವಕರಿಗೂ ಮುಟ್ಟಿಸುವಂತ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂತೇಳಿ ಈ ಒಂದು ಬಸವ ಜಯಂತಿಗೆ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಸಹಿತ ಧನ್ಯವಾದಗಳನ್ನ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.